ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ NET ಪ್ರಶ್ನೆ ಪತ್ರಿಕೆ ಡಿಸೆಂಬರ್ 2025 ಕನ್ನಡ ಪ್ರಶ್ನೆ ಪತ್ರಿಕೆಯ ಮುಂದುವರಿದ ಭಾಗವನ್ನು ನೋಡೋಣ. 100ವರೆಗೆ ಪ್ರಶ್ನೆ ಆಗಿತ್ತಲ್ವಾ, ಇವತ್ತು 101. ಮೂರನೇ ಮಂಗರಸನ ಕೃತಿಗಳು ಯಾವುದು ಅಂತ ಕೇಳಿದ್ದಾರೆ. ಜೀವಂದರ ಸಾಂಗತ್ಯ, ನೇಮಿಜಿನೇಶ ಸಂಗತಿ, ತ್ರಿಪುರ ದಹನ ಸಾಂಗತ್ಯ, ಗುರುಬೋಧನಾಮೃತ, ಪ್ರಭಂಜನ ಚರಿತೆ. ಇದರಲ್ಲಿ ಬಿ ಮತ್ತು ಇ ಸರಿಯಾಗಿರುವಂಥ ಉತ್ತರ. ನೇಮಿಜಿನೇಶ ಸಂಗತಿ ಹಾಗೆ ಪ್ರಭಂಜನ ಚರಿತೆ. ಮಿಕ್ಕಿರುವಂಥ ಆಪ್ಷನು ಜೀವಂದರ ಸಾಂಗತ್ಯ ಅಂತ ಇದೆಯಲ್ವಾ, ಇದನ್ನು ತೆರಕಣಾಂಬಿ ಬೊಮ್ಮರಸ ಬರೆದಿರುವಂಥದ್ದು, ತ್ರಿಪುರ ದಹನ ಸಾಂಗತ್ಯ ಶಿಶುಮಾಯಣ ಕವಿ ಬರೆದಿರುವಂಥದ್ದು, ಗುರುಬೋಧನಾಮೃತ ಮಹಾಲಿಂಗ ದೇವ ಬರೆದಿರುವಂತಹ ಕೃತಿ. ನೆಕ್ಸ್ಟ್ 102ನೇ ಪ್ರಶ್ನೆ, ಛಂದಸ್ಸಿನ ಕುರಿತು ಸೇಡಿಯಾಪು ಕೃಷ್ಣ ಭಟ್ಟರು ರಚಿಸಿರುವಂತಹ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಛಂದೋಗತಿ, ಛಂದಶಾಸ್ತ್ರ, ಛಂದೋವಿಲಾಸ, ಛಂದಶಾಸ್ತ್ರ ದರ್ಪಣ. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 1 ಛಂದೋಗತಿ, ಸೇಡಿಯಾಪು ಕೃಷ್ಣ ಭಟ್ಟರ ಛಂದಸ್ಸಿನ ಕೃತಿ. ನೆಕ್ಸ್ಟ್ 103ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕಂಡುಬರುವ ಮೊಟ್ಟ ಮೊದಲ ಶಾಸನದ ಲಿಪಿಕಾರ ಚಪಡನು ಹುಟ್ಟಿ ಬೆಳೆದದ್ದು ಗಾಂಧಾರ ನಾಡಿನಲ್ಲಿ ಎಂದು ಅಭಿಪ್ರಾಯಪಟ್ಟವರು ಯಾರು ಅಂತ ಕೇಳಿದರೆ ಇದಕ್ಕೆ ಆನ್ಸರು ಶಾ ಶೆಟ್ಟರ್. ಇನ್ನು ಚಪಡನ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅಲ್ವಾ, ಇವರೇ ಕನ್ನಡದ ಮೊದಲ ಲಿಪಿಕಾರ. ಮೌರ್ಯ ಚಕ್ರವರ್ತಿ ಅಶೋಕನ ಆಜ್ಞೆಯ ಮೇರೆಗೆ ದಕ್ಷಿಣ ಭಾರತದ ಹಲವು ಕಡೆ ಬ್ರಹ್ಮಗಿರಿಯಲ್ಲಿ ಮುಖ್ಯವಾಗಿ ಬಂಡೆಗಳ ಮೇಲೆ ಧರ್ಮ ಲಿಪಿಗಳನ್ನು ಕೆತ್ತಿದಂತಹ ಶಿಲ್ಪಿನೇ ಈ ಚಪಡ. ಲಿಪಿಕಾರ ಅಂತ ಅಂದರೆ ಬರಹಗಾರರು ಅಂತ. ಇಲ್ಲಿ ಬಂಡೆಗಲ್ಲಿನ ಮೇಲೆ ಕೆತ್ತನೆ ಮಾಡಿರೋಂಥದ್ದಲ್ವಾ, ಕೆತ್ತನೆಗಾರ ಅಂತಲೂ ಕೂಡ ಕರಿಬೋದು ಲಿಪಿಕಾರ ಅಂತಂದರೆ. ನೋಡಿ, ಬ್ರಹ್ಮಗಿರಿ ಶಾಸನ, ಈ ಬಂಡೆಗಲ್ಲಿನ ಮೇಲೆ ಅನೇಕ ಶಾಸನಗಳು ಕಂಡು ಬರ್ತಾವಲ್ವ, ಅಶೋಕನ ಶಾಸನಗಳು. ಅದರಲ್ಲಿ ಕೊನೆ ಸಾಲಲ್ಲಿ, ಶಾಸನದ ಕೊನೆ ಸಾಲಲ್ಲಿ ಚಪಡೇನ ಲಿಖಿತಂ ಲಿಪಿಕರೇಣ ಅಂತ ಉಲ್ಲೇಖ ಇದೆ. ಅಂದರೆ ಈ ಒಂದು ಶಾಸನವನ್ನು ಕೆತ್ತನೆ ಮಾಡಿದ್ದು ನಾನೇ ಅಂತ ಕೊನೆ ಸಾಲಲ್ಲಿ ಚಪಡ ಬರ್ಕೊಂಡಿದ್ದಾರೆ. ನೋಡಿ, ಈ ಚಪಡನ ಬಗ್ಗೆ ಒಂದು ಕಾದಂಬರಿ ಕೂಡ ಬರ್ತಿದ್ದಾರೆ, ಶ್ರೀಧರ HG ಅಂತ ಅನ್ನೋರು, ಚಪಡ ಅನ್ನೋ ಕಾದಂಬರಿ. ನೆಕ್ಸ್ಟ್ 104ನೇ ಪ್ರಶ್ನೆ, ಫೋಕ್ಲೋರ್ ಈಸ್ ಎ ಲೈವ್ಲಿ ಫ್ಯಾಸಿಲ್ ವಿತ್ ರೆಫ್ಯೂಸ್ ಟು ಡೈ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ CF ಪಾಟರ್. ಮುಂದಿನ ಪ್ರಶ್ನೆ, ಕುಲುಮೆ ಇವರ ಆತ್ಮಕಥೆ ಅಂತ ಇದೆ. ಕುಲುಮೆ ರಹಮತ್ ತರೀಕೆರೆಯವರ ಆತ್ಮಕಥೆ. 106ನೇ ಪ್ರಶ್ನೆ, CN ರಾಮಚಂದ್ರನ್ ಅವರ ವಿಮರ್ಶಾ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 4 BCADE ಅಂತ ಇದೆಯಲ್ವಾ, ಅದು. ಶಿಲ್ಪ ವಿನ್ಯಾಸ 1986ರಲ್ಲಿ ಪ್ರಕಟ ಆಗಿರುವಂಥದ್ದು. ನೆಕ್ಸ್ಟು ಸ್ವರೂಪ, ಅದಾದಮೇಲೆ ಆಶಯ ಆಕೃತಿ 1995ರಲ್ಲಿ, ತೌಲನಿಕ ಸಾಹಿತ್ಯ 1998ರಲ್ಲಿ, ವಸಾಹತೋತ್ತರ ಚಿಂತನೆ 2002ರಲ್ಲಿ. ನೆಕ್ಸ್ಟ್ 107ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಎ ಪಟ್ಟಿಯನ್ನು ಬಿ ಪಟ್ಟಿಗೆ ಹೊಂದಿಸಬೇಕು. ದೇವುಡುರವರ ಕೃತಿ ಕಳ್ಳರ ಕೂಟ, ಸಿದ್ದಯ್ಯ ಪೌರಾಣಿಕ ಅವರ ಕೃತಿ ಕರುಣಾ ಶ್ರಾವಣ, KG ಕುಂದಣಗಾರ ಅವರ ಕೃತಿ ಸರಸ್ವತಿ, ಸಂಸಾರ ಅವ್ರದ್ದು ಮಂತ್ರಶಕ್ತಿ. 108ನೇ ಪ್ರಶ್ನೆ, ಇವು ಶಾಂತರಸರ ಕೃತಿಗಳು ಅಂತ ಕೇಳಿದ್ದಾರೆ. ಶಾಂತರಸರ ಕೃತಿಗಳು ಇದರಲ್ಲಿ ಸತ್ಯ ಸ್ನೇಹ ಅಂತ ಇದೆಯಲ್ವಾ, ಬಿ, ಹಾಗೆ ಬೆನ್ನ ಹಿಂದಿನ ಬೆಳಕು, ಡಿ. ಬಿ ಮತ್ತು ಡಿ ಶಾಂತರಸರ ಕೃತಿಗಳು. ಮೊದಲನೇದು ಯಾರ್ದು? ಅರ್ಥಲೋಕ, GS ಅಮೂರರವರ ವಿಮರ್ಶಾ ಕೃತಿ ಅದು. ನಂದ ಗೋಕುಲ ಅನ್ನೋದು ನಿರಂಜನ ಅವರ ಕೃತಿ. ಕುತ್ತದಲ್ಲಿ ಖುದ್ದವರ ಕಥೆಗಳು ಚಂದಣ್ಣ ವಾಲಿಕಾರ್ ಅವರ ಕಥಾ ಸಂಕಲನ. ನೆಕ್ಸ್ಟ್ 109ನೇ ಪ್ರಶ್ನೆ, ಹೊಂದಿಸಿ ಬರೆಯೋದಕ್ಕೆ ಕೇಳಿದರೆ ಶಾಸನಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ. ರನ್ನನ ಪದ್ಯಗಳಿರುವ ಶಾಸನ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಲಕ್ಕುಂಡಿ ಶಾಸನ. ನಮ್ಗೆ ಉತ್ತರ ಗೊತ್ತಿಲ್ಲದೆ ಇದ್ದಾಗೂ ಈ ಥರ ಶಾಸನಗಳ ಬಗ್ಗೆ ಪ್ರಶ್ನೆ ಬಂದಾಗ ಕೆಲವೊಂದು ಸಲ ಟ್ರಿಕ್ ಯೂಸ್ ಮಾಡಿ ತುಂಬ ಈಸಿಯಾಗಿ ಉತ್ತರಗಳನ್ನ ಬರಿಬೋದು. ಅದು ಎಷ್ಟೋ ಸಲ ಸರಿಯಾಗುತ್ತೆ. ಈಗ ನಮಗೆ ಶಾಸನಗಳ ಬಗ್ಗೆ ಪರಿಚಯನೇ ಇಲ್ಲ ಅಷ್ಟಾಗಿ, ಒಂದು ಸ್ವಲ್ಪ ಗೊತ್ತು ಅಷ್ಟೇ, ಆದರೆ ಹಿಸ್ಟ್ರಿ ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ ಅಂತಂದರೆ, ಇವಾಗ ರನ್ನ ಕವಿ ಯಾರ ಆಶ್ರಯದಲ್ಲಿ ಇದ್ದಿದ್ದು ಫಸ್ಟಿಗೆ? ಅತ್ತಿಮಬ್ಬೆ ಅಲ್ವಾ. ಅತ್ತಿಮಬ್ಬೆ ಆದಮೇಲೆ ಚಾವುಂಡರಾಯನ ಆಶ್ರಯಕ್ಕೆ ಬರ್ತಾರೆ ಗಂಗರ ಮಂತ್ರಿ. ಗಂಗರ ಸಾಮ್ರಾಜ್ಯದಲ್ಲಿ ರನ್ನ ಕವಿ ಇದ್ದವರು. ಹಾಗಾಗಿ ಇದು ಲಕ್ಕುಂಡಿ ಶಾಸನಕ್ಕೆ ಹಾಕ್ಬೋದಲ್ವಾ, A4. ನಮ್ಮ ಅದೃಷ್ಟಕ್ಕೆ ಅಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ A4 ಒಂದೇ ಇದೆ ನೋಡಿ, ಆಪ್ಷನ್ 1 ಇದೆಯಲ್ವಾ, ಅದೇ ಸರಿಯಾಗಿರುವಂಥ ಉತ್ತರ. ನಾಗಚಂದ್ರನ ರಾಮಾಯಣದ ಕೆಲವು ಪದ್ಯಗಳಿರುವಂಥ ಶಾಸನ ಯಾವುದು ಅಂದರೆ ಅದು ಬಿಜಾಪುರದ ಶಾಸನ. ಪಂಪನ ಆದಿಪುರಾಣದ ಪದ್ಯಗಳಿರುವ ಶಾಸನ ಯಾವುದು ಅಂತಂದರೆ ಹಾಸನ ಜಿಲ್ಲೆಯ ಬೇಲೂರು ಗ್ರಾಮದ ಆದಿನಾಥ ಬಸದಿಯ ಶಾಸನ. ಜನ್ನನು ಬರೆದ ಶಾಸನ ಅಮೃತಾಪುರ ಶಾಸನ. ನೆಕ್ಸ್ಟ್ 110ನೇ ಪ್ರಶ್ನೆ, ಕನ್ನಡದಲ್ಲಿ ಸಮಾಜವಾದಿ ರಾಜಕಾರಣವನ್ನು ಚಿತ್ರಿಸಿದ ಕಾದಂಬರಿ ಯಾವುದು ಅಂತಂದರೆ ಅವಸ್ಥೆ. UR ಅನಂತಮೂರ್ತಿಯವರು ಬರೆದಿರುವಂತಹ ಅವಸ್ಥೆ. ಶಾಂತವೇರಿ ಗೋಪಾಲಗೌಡರ ಜೀವನ ಚರಿತ್ರೆಯನ್ನು ಒಳಗೊಂಡಿರುವಂತಹ ಕೃತಿ ಅದು. ಕೃಷ್ಣಮೂರ್ತಿ ಅನ್ನೋ ಪಾತ್ರದಲ್ಲಿ ಶಾಂತವೇರಿ ಗೋಪಾಲಗೌಡರ ಜೀವನವನ್ನು ಕಟ್ಕೊಡ್ತಾರೆ ಅವಸ್ಥೆ ಅನ್ನೋ ಕೃತಿಯಲ್ಲಿ. ಮಿಕ್ಕಿರೋಂಥ ಆಪ್ಷನ್ ನೋಡಿ, ಅರಮನೆ, ಕುಂ ವೀರಭದ್ರಪ್ಪ ಅವರು ಬರೆದಿರುವಂಥ ಕಾದಂಬರಿ ಇದು. ಬ್ರಿಟಿಷರ ಆಧಿಪತ್ಯದಲ್ಲಿ ನಮ್ಮ ಭಾರತದಲ್ಲಿ ಜನಜೀವನ ಯಾವ ರೀತಿ ಇತ್ತು
ಅದರಲ್ಲೂ ಈ ಬಳ್ಳಾರಿ ಭಾಗದ ಕಡೆ ಭಾಷೆಯನ್ನು ಬಳಸ್ಕೊಂಡು ಈ ಕೃತಿಯನ್ನು ಬರೆದಿದ್ದಾರೆ. ಇದು ತುಂಬ ದೀರ್ಘವಾಗಿರುವಂಥ ಕಾದಂಬರಿ. ನೆಕ್ಸ್ಟ್ ಕಾರ್ಯ ಅಂತ ಇದೆಯಲ್ವಾ, ಅರವಿಂದ ಮಾಲಗತ್ತಿಯವರ ಕೃತಿ. ಇದು ದಲಿತ ಸಮುದಾಯದ ಬಗ್ಗೆ ಬರೆದಿರುವಂಥದ್ದು. ಮೂರು ದಾರಿಗಳು ಯಶವಂತ ಚಿತ್ತಾಲರವ್ರದ್ದು. ವಿಶ್ವನಾಥ, ವಾಸುದೇವ, ನಿರ್ಮಲೆ ಪ್ರಮುಖ ಪಾತ್ರಗಳಾಗಿ ಕಂಡು ಬರ್ತವೆ. ಕರಾವಳಿಯ ಜೀವನದ ಬಗ್ಗೆ ಬೆಳಕು ಚೆಲ್ಲುವಂಥ ಕೃತಿ ಈ ಮೂರು ದಾರಿಗಳು. 111ನೇ ಪ್ರಶ್ನೆ ಹೊಂದಿಸಿ ಬರೆಯಲು ಕೇಳಿದರೆ, ಯುದ್ಧ ಮತ್ತು ಶಾಂತಿ, ಕೆಂಪು ಮೀನು, ಪೀಠಾಧಿಪತಿಯ ಪತ್ನಿ, ನಾನು ಅವನೆಲ್ಲ ಅವಳು. ಈ ಕೃತಿಯಲ್ಲಿ ಕಂಡುಬರುವಂಥ ಪ್ರಮುಖ ಪಾತ್ರಗಳನ್ನ ನಾವು ಹೊಂದಿಸಬೇಕು. ನಾನು ಅವನೆಲ್ಲ ಅವಳು ಅಂತ ಇದೆಯಲ್ವಾ, ಇದು ವಿದ್ಯಾ ಅವರ ಆತ್ಮಕಥೆ ಆಧಾರಿತ ಕೃತಿ. ಕನ್ನಡಕ್ಕೆ ತಮಿಳು ಸೆಲ್ವಿ ಅವರು ತಂದುಕೊಟ್ಟಿದ್ದಾರೆ ಈ ಕೃತಿಯನ್ನು. ನಾನು ಅವನೆಲ್ಲ ಅವಳು ಒಂದಕ್ಕೆ ಸರಿ, ವಿದ್ಯಾ. ನೆಕ್ಸ್ಟ್ ಪೀಠಾಧಿಪತಿಯ ಪತ್ನಿ ಅಂತ ಇದೆಯಲ್ವಾ, ಇದು ಆಸಿಯಾ ಬೀಬಿ. ಪಾಕಿಸ್ತಾನದ ಒಂದು ಘಟನೆಯನ್ನು ಪೀಠಾಧಿಪತಿಯ ಪತ್ನಿ ಅಂತ ಕೃತಿ ಹಾಕ್ಸಿದ್ದಾರೆ. ಆಸಿಯಾ ಬೀಬಿ ಅಲ್ಲಿ ಬರುವಂಥ ಒಂದು ಪ್ರಮುಖ ಪಾತ್ರ. ಬರೆದಿರೋದು ಯಾರು ಅಂತಂದರೆ ತಹಮಿನಾ ದುರ್ರಾನಿ. ನೆಕ್ಸ್ಟ್ ಕೆಂಪು ಮೀನು ಇದೆಯಲ್ವಾ, ಇದು ಮಲಯಾಳಂ ಕೃತಿ. ತಕ್ಕಳ್ಳಿ ಶಿವಶಂಕರ ಪಿಳ್ಳೈ ಅವರು ಬರೆದಿರುವಂತಹ ಕೃತಿ. ಕುರುತ್ತಮ್ಮ ಮತ್ತು ಪಳನಿ ಪ್ರಮುಖ ಪಾತ್ರಗಳು. ಮೀನುಗಾರರ ಬಗ್ಗೆ ಇರುವಂತಹ ಕೃತಿ ಇದು. ಕರಾವಳಿ ಪ್ರದೇಶದ ಮೀನುಗಾರರ ಬಗ್ಗೆ ಇರುವಂತಹ ಒಂದು ಕೃತಿ ಕೆಂಪು ಮೀನು. ರಷ್ಯನ್ ಕೃತಿಯಾಗಿರುವಂತಹ ಯುದ್ಧ ಮತ್ತು ಶಾಂತಿ, ವಾರ್ ಆ್ಯಂಡ್ ಪೀಸ್, ಈ ಒಂದು ಕೃತಿಯಲ್ಲಿ ಬರುವಂತಹ ಪ್ರಮುಖವಾಗಿರುವಂತಹ ಪಾತ್ರ ನಟಾಶಾ ಕೋಸ್ಟವಾ. ಈಕೆಗೆ ಇನ್ನೊಂದು ಹೆಸರು ಕೂಡ ಇದೆ, ನಟಾಲಿಯಾ ಇಲಿನಿಚ್ನಾ ಅಂತ. ಆ ಒಂದು ಕಾದಂಬರಿಯಲ್ಲಿ ಬರುವಂತಹ ಹೆಸರು ಇದು, ಪ್ರಮುಖ ಪಾತ್ರ. ನೆಕ್ಸ್ಟ್ 112ನೇ ಪ್ರಶ್ನೆ, ಫೂಕೋ ತನ್ನ ಡಿಸ್ಕೋರ್ಸ್ ಪರಿಕಲ್ಪನೆಯನ್ನು ವಿವರಿಸುವಾಗ ಈ ಪರಿಭಾಷೆಯನ್ನು ರೂಪಿಸುತ್ತಾನೆ ಅಂತ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಎಪಿಸ್ಟಿಮ್. ನೆಕ್ಸ್ಟ್ 113ನೇ ಪ್ರಶ್ನೆ, ರಂಶ್ರೀ ಮುಗುಳಿಯವರ ಈ ಕೃತಿಗೆ ಪುಣೆ ವಿಶ್ವವಿದ್ಯಾಲಯವು ಡಿಲೀಟ್ ಪದವಿಯನ್ನು ನೀಡಿ ಗೌರವಿಸಿದೆ ಅಂತ ಇದೆ. ಕನ್ನಡ ಸಾಹಿತ್ಯ ಚರಿತ್ರೆ ಸರಿಯಾಗಿರುವಂಥ ಉತ್ತರ. ಎಷ್ಟರಲ್ಲಿ? 1956ರಲ್ಲಿ. ಮಿಕ್ಕಿರೋಂಥ ಆಪ್ಷನ್ ನೋಡಿ, ಇದೆಲ್ಲನೂ ರಂಶ್ರೀ ಮುಗುಳಿಯವ್ರದ್ದೇನಾ? ಇಲ್ಲ. ದಿ ಹೆರಿಟೇಜ್ ಆಫ್ ಕರ್ನಾಟಕ ರಂಶ್ರೀ ಮುಗುಳಿಯವರ ಕೃತಿ. ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು ರಂಶ್ರೀ ಮುಗುಳಿಯವರ ಕೃತಿ. ಆದರೆ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಅಂತ ಇದೆಯಲ್ವಾ, ಇದು ಆರ್ ನರಸಿಂಹಾಚಾರ್ ಅವರ ಕೃತಿ. ನೆಕ್ಸ್ಟ್ 114ನೇ ಪ್ರಶ್ನೆ, 1995ರಲ್ಲಿ ವಿಮರ್ಶೆಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿರೋರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಕೀರ್ತಿನಾಥ ಕುರ್ತಕೋಟಿಯವರು. ಉರಿಯ ನಾಲಗೆ ಅನ್ನೋ ವಿಮರ್ಶಾ ಕೃತಿಗೆ 1995ರಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇವ್ರ ನಂತರ GS ಅಮುರ ಅವರು 1996ರಲ್ಲಿ ಭುವನದ ಭಾಗ್ಯ ಅನ್ನೋ ವಿಮರ್ಶಾ ಕೃತಿಗೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು DR ನಾಗರಾಜ್ 1999ರಲ್ಲಿ ಸಾಹಿತ್ಯ ಕಥನ ಅನ್ನೋ ಪ್ರಬಂಧಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. GS ಶಿವರುದ್ರಪ್ಪ ಅವರು 1984ರಲ್ಲಿ ಕಾವ್ಯಾರ್ಥ ಚಿಂತನ ಅನ್ನೋ ವಿಮರ್ಶಾ ಕೃತಿಗೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ 115ನೇ ಪ್ರಶ್ನೆ, ಕನ್ನಡ ಮೇನಿಪ್ಪನಾಡು ಚೆಲುವಾಯಿತು ಎಂದು ಅಭಿಮಾನದಿಂದ ಹೇಳಿದ ಕವಿ ಯಾರು ಅಂತ ಇದೆ. ಪಂಪನ ನಂತರ ತನ್ನ ತಾಯ್ನಾಡನ್ನು ವರ್ಣನೆ ಮಾಡಿರುವಂತಹ ಮತ್ತೊಬ್ಬ ಕವಿ ಯಾರು ಅಂದರೆ ಅದು ಆಂಟೆಯ ಕವಿ, ಕಬ್ಬಿಗರ ಕಾವ ಅನ್ನೋ ಕೃತಿನಲ್ಲಿ. ಮಿಕ್ಕಿರುವಂಥ ಆಪ್ಷನಲ್ಲಿ ಕೇಶಿರಾಜ ಶಬ್ದಮಣಿ ದರ್ಪಣ ಬರೆದಿದ್ದಾರೆ. ಷಡಕ್ಷರಿ ಇವರು ಕೈವಲ್ಯ ಪದ್ಧತಿಯನ್ನು ಕೃತಿಯನ್ನು ಬರೆದಿದ್ದಾರೆ. ಭೀಮಕವಿ ಬಸವ ಪುರಾಣ ಕೃತಿಯನ್ನು ಬರೆದಿದ್ದಾರೆ. ನೆಕ್ಸ್ಟ್ 116ನೇ ಪ್ರಶ್ನೆ, ನಿವೇದನ ಇವರ ಸಂಕಲನ ಅಂತ ಇದೆ. ನಿವೇದನ ಅನ್ನೋದು DV ಗುಂಡಪ್ಪ ಅವರ ಕವನ ಸಂಕಲನ 1942ರಲ್ಲಿ ಪ್ರಕಟ ಆಗಿರುವಂಥದ್ದು. ಮಿಕ್ಕಿರುವಂಥ ಆಪ್ಷನ್ BM ಶ್ರೀ ಇವರು ನವೋದಯದ ಹರಿಕಾರರು ಅಲ್ವಾ. ಇಂಗ್ಲಿಷ್ ಗೀತೆಗಳು ಇವರ ಕವನ ಸಂಕಲನ. ಬಸವಪ್ಪ ಶಾಸ್ತ್ರಿಗಳು ಅಭಿನವ ಕಾಳಿದಾಸ ಬಿರುದಾಂಕಿತರು. ಕೃಷ್ಣ ರಾಜಾಭ್ಯುದಯ, ಶಾಕುಂತಲ, ವಿಕ್ರಮೂರ್ವಶಿಯ, ರತ್ನಾವಳಿ, ಚಂಡಕೌಶಿಕ ಇವರ ಮುಖ್ಯ ಕೃತಿಗಳು. ಇನ್ನು ಗೋವಿಂದಪ್ಪ ಇವರು ಗಿಡಿವಿಂಡು, ಇಂಗಡಲು, ಗೋಲ್ಗೋತಾ ಮತ್ತು ವೈಶಾಖಿ ಇದೆಲ್ಲ ಇವರ ಪ್ರಮುಖ ಕವನ ಸಂಕಲನಗಳು. ನೆಕ್ಸ್ಟ್ 117ನೇ ಪ್ರಶ್ನೆ, ಸಂಜ್ಞಾನ ಅಪರಾಧ ಲಾವಣಿ ಸಂಗ್ರಹಿಸಿದವರು JF ಪ್ಲೀಟ್. ನೆಕ್ಸ್ಟ್ 118ನೇ ಪ್ರಶ್ನೆ, ಹೇಳಿಕೆ ಮತ್ತು ವಿವರಣೆ ಕೊಟ್ಟಿದ್ದಾರೆ. ಬಸವರಾಜಂ ಹೊಗಳ್ತೆಗೆ ತಲ್ಲಣಿಸಿ ತಗ್ಗಿ ಮಲ್ಲಳಿಗೊಂಡ್ ಆಗಳಿನ ಸಂಗತಿಗೆ ಹೊಸ ಹೊಸ ಗೀತಮ್ಮಂ ಕೇಳಿಸುತ್ತಿರ್ಪ. ವಿವರಣೆ, ಅನುಭವ ಮಂಟಪದ ಚರ್ಚೆಗಳಲ್ಲಿ ಶರಣರೆಲ್ಲ ಬಸವಣ್ಣನವರನ್ನು ಹೊಗಳಲಾಗಿ ಅವರು ಮುಜುಗರಪಟ್ಟು ಅದಕ್ಕೆ ಉತ್ತರವಾಗಿ ಹೊಸ ಹೊಸ ವಚನಗಳನ್ನು ರಚಿಸಿ ಕೇಳಿಸುತ್ತಿದ್ದರು. ಹೇಳಿಕೆಯೂ ಸರಿಯಾಗಿದೆ, ವಿವರಣೆಯೂ ಸರಿಯಾಗಿದೆ. ಅನುಭವ ಮಂಟಪದಲ್ಲಿ ಗೋಷ್ಠಿ ಆಗ್ತಿತ್ತಲ್ವ, ಅಲ್ಲಿ ಅನೇಕ ಶರಣರು ಬಸವಣ್ಣನವರ ಸದ್ಗುಣಗಳನ್ನು ವಿನಯವಂತಿಕೆಯನ್ನು ಮೆಚ್ಚಿಕೊಂಡು ತುಂಬಾ ಹೊಗಳುತ್ತಾ ಇದ್ರಂತೆ. ನೋಡಿ, ಇವರು ಹೊಗಳುತ್ತಾ ಇದ್ದಾರೆ ಅಂತ ಬಸವಣ್ಣನವರು ಇನ್ನೂ ಹೊಗಳಿ ಅಂತ ಹೇಳ್ತಾ ಇರಲಿಲ್ಲ. ಅವ್ರಿಗೊಂಥರ ಮುಜುಗರ ಆಗ್ತಿತ್ತಂತೆ. ಆ ಮುಜುಗರಕ್ಕೆ ಅವ್ರನ್ನ ಹೇಗಾದ್ರೂ ಸ್ಟಾಪ್ ಮಾಡಬೇಕಲ್ವ. ಅಯ್ಯೋ ಸಾಕು, ನೀವು ಯಾಕೆ ಇಷ್ಟೊಂದು ಹೊಗಳುತ್ತೀರಾ, ಬಾಯ್ಬಿಟ್ಟು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಆ ಹೊಗಳಿಕೆಗೆ ಪ್ರತಿಯಾಗಿ ಇವರು ವಚನಗಳನ್ನು, ಹೊಸ ಹೊಸ ವಿಚಾರಧಾರೆಯ ವಚನಗಳನ್ನು ಸೃಷ್ಟಿ ಮಾಡಿ ಹೇಳ್ತಾ ಇದ್ರಂತೆ ಆ ತುಂಬಿದ ಸಭೆಯಲ್ಲಿ. ನೆಕ್ಸ್ಟ್ 119ನೇ ಪ್ರಶ್ನೆ, ಹೇಳಿಕೆ ಮತ್ತು ವಿವರಣೆ ಕೊಟ್ಟಿದ್ದಾರೆ. ಸರ್ಪಃ ಕ್ರೂರಃ ಕಳಹ ಕ್ರೂರಃ ಸರ್ಪಾತ್ ಕ್ರೂರತರಃ ಕಳಹ ಮಂತ್ರೌಷಧಿ ವಶಸರ್ಪ್ಯಃ ಕಳಹಕೇನೋ ಉಪಶಾಮ್ಯತಿ. ಇದರ ಅರ್ಥ ಏನು ಅಂದರೆ,
ಸರ್ಪನು ಕ್ರೂರ ಪ್ರಾಣಿನೇ, ಖಳ ಈ ದುಷ್ಟ ಬುದ್ಧಿಯನ್ನು ಹೊಂದಿರೋನು ಅವನು ಕೂಡ ಕ್ರೂರಿನೇ, ಇಬ್ಬರು ಕ್ರೂರಿಗಳೇ. ಆದರೆ ಸರ್ಪಕ್ಕಿಂತ ಹೆಚ್ಚಿನ ಕ್ರೂರಿ ಖಳ ದುಷ್ಟ ಬುದ್ಧಿಯನ್ನು ಹೊಂದಿರೋನು ದುರ್ಜನ ಅಂತ. ಯಾಕೆ ಅಂತಂದರೆ ಮಂತ್ರೌಷಧಿಗಳಿಂದ ಈ ಸರ್ಪವನ್ನು ಹೇಗಾದರೂ ಮಾಡಿ ವಶಪಡಿಸ್ಕೊಂಬಿಡ್ಬೋದು. ಆದರೆ ಈ ದುಷ್ಟ ಬುದ್ಧಿಯನ್ನು ಹೊಂದಿರೋನು ಯಾರಿಗೆ ತಾನೇ ವಶ ಆಗ್ತಾನೆ? ಅವನು ಯಾರಿಗೂ ವಶ ಆಗಲ್ಲ, ಅವ್ನಿಗೇನು ಬೇಕೋ ಅದನ್ನೇ ಮಾಡ್ಕೊತಾನಲ್ವಾ. ಅದೇ ಈ ಒಂದು ಹೇಳಿಕೆಯ ಅರ್ಥ. ವಿವರಣೆ ಹಾಗೆ ಇದೆಯಾ? ಸರ್ಪ ಕಳರಲ್ಲಿ ಇಬ್ಬರೂ ಕ್ರೂರರಾದರೂ ಸರ್ಪಕ್ಕಿನ್ನ ಕಳನೇ ಕ್ರೂರ. ಮಂತ್ರೌಷಧಿಗಳಿಂದ ಸರ್ಪವನ್ನು ವಶಪಡಿಸಿಕೊಳ್ಳಬಹುದು. ದುರ್ಜನ ಯಾರಿಗೂ ಯಾರಿಂದಲೂ ಶಾಂತನಾಗಲಿಕ್ಕಿಲ್ಲ. ವಿವರಣೆನೂ ಕರೆಕ್ಟಾಗಿದೆ. ಹೇಳಿಕೆ ಸರಿ, ವಿವರಣೆನೂ ಸರಿ. ನೆಕ್ಸ್ಟ್ 20ನೇ ಪ್ರಶ್ನೆ. ಇವು ಕನ್ನಡ ಕಾವ್ಯಾಲಂಕಾರ ಗ್ರಂಥಗಳು ಅಂತ ಇದೆ. ಅಲಂಕಾರ ಕೌಸ್ತುಭ, ಶೃಂಗಾರ ಪ್ರಕಾಶ, ಕಾವ್ಯ ಪ್ರದೀಪ, ಶೃಂಗಾರ ರತ್ನಾಕರಂ, ರಸರತ್ನಾಕರಂ. ಇದರಲ್ಲಿ ಶೃಂಗಾರ ರತ್ನಾಕರಂ ಮತ್ತು ರಸರತ್ನಾಕರಂ ಕಾವ್ಯಾಲಂಕಾರ. ಕವಿ ಕಾಮ ಬರೆದಿರುವಂಥ ಶೃಂಗಾರ ರತ್ನಾಕರ, ಸಾಳ್ವ ಕವಿ ಬರೆದಿರುವಂತಹ ರಸರತ್ನಾಕರಂ. ಮಿಕ್ಕಿರುವಂಥ ಆಪ್ಷನ್ನು ಅಲಂಕಾರ ಕೌಸ್ತುಭ, ಇದು ಕವಿ ಕರ್ಣಪೂರ ಬರೆದಿರುವಂಥ ಕೃತಿ. ಶೃಂಗಾರ ಪ್ರಕಾಶ ಭೋಜರಾಜ ಬರೆದಿರುವಂಥ ಕೃತಿ. ಕಾವ್ಯ ಪ್ರದೀಪ ಗೋವಿಂದ ಅವರು ಬರೆದಿರುವಂಥ ಕೃತಿ. ನೆಕ್ಸ್ಟ್ 121ನೇ ಪ್ರಶ್ನೆ. ಇದು SC ನಂದಿಮಠರವರ ಸಂಶೋಧನಾ ಕೃತಿ ಅಂತ ಇದೆ. ಎ ಹ್ಯಾಂಡ್ಬುಕ್ ಆಫ್ ಎ ವೀರಶೈವಿಸಮ್. ನೆಕ್ಸ್ಟ್ 122ನೇ ಪ್ರಶ್ನೆ. ಅಂಬಳಿಕೆ ಹಿರಿಯಣ್ಣ ಅವರ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ಇದು ಸರಿಯಾಗಿರೋಂಥ ಉತ್ತರ ಆಪ್ಷನ್ 2 ECBDA ಅಂತ ಇದೆಯಲ್ವಾ ಅದು. ಶಿವಮೊಗ್ಗ ಜಿಲ್ಲೆಯ ಜಾನಪದ ಕಥೆಗಳು ಫಸ್ಟ್ಗೆ ಬರಬೇಕು. 1976ರಲ್ಲಿ ಪ್ರಕಟ ಆಗಿರುವಂಥದ್ದು. ಕಾಡುಗೊಲ್ಲರ ಜಾನಪದ ಗೀತೆಗಳು 1978ರಲ್ಲಿ. ಅಂಟಿಕೆ ಪಂಟಿಕೆ ಮೇಳ ಇದು 1982ರಲ್ಲಿ. ಜಾನಪದ ಲೋಚನ ಅಂತ ಇದೆಯಲ್ವಾ, ಇದು 1993. ಜಾನಪದ ಸಿದ್ಧಾಂತಗಳು ಮತ್ತು ವಿಧಾನ 1996ರಲ್ಲಿ ಪ್ರಕಟ ಆಗಿರುವಂಥದ್ದು. ನೆಕ್ಸ್ಟ್ 123ನೇ ಪ್ರಶ್ನೆ. ಈ ಪದ್ಯದ ಸಾಲುಗಳನ್ನು ಅನುಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ಕುವೆಂಪುರವರು ಬರೆದಿರುವಂತಹ ಒಂದು ಪದ್ಯ ಇದು. ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿಯದ ನೋಡಿದನು, ಬಿತ್ತರದಾಗಸ ಹಿನ್ನೆಲೆಯಾಗಿರೆ ಪರ್ವತದೆತ್ತರ ಸಾಲಾಗೆಸೆದಿರೆ, ಕಿಕ್ಕಿರಿ ದಡಬಿಗಳಂಚಿನ ನಡುವೆ ಮೆರೆದಿರೆ ಜಲ ಸುಂದರಿ ತುಂಗೆ. ನೆಕ್ಸ್ಟ್ 124ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. KV ನಾರಾಯಣ ಅಂತ ಇದೆಯಲ್ವಾ, ಇವರು ಬರೆದಿರುವಂಥ ಕೃತಿ ಕನ್ನಡ ಜಗತ್ತು ಅರ್ಧ ಶತಮಾನ. BM ಪುಟ್ಟಯ್ಯ ಅವರು ಬರೆದಿರುವಂಥದ್ದು ಕಾಲುದಾರಿ. KV ಅಕ್ಷರ ಅವರು ಬರೆದಿರುವಂಥದ್ದು ಮಾವಿನ ಮರದಲ್ಲಿ ಬಾಳೆಹಣ್ಣು. GS ಶಿವರುದ್ರಪ್ಪ ಅವರು ಬರೆದಿರುವಂಥದ್ದು ಪರಿಶೀಲನಾ. ನೆಕ್ಸ್ಟ್ 125ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಕಾವ್ಯ ದೋಷಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಇದು. ಅಪ್ರತೀತ ಅಂದರೆ ಇದು ಕೇವಲ ಶಾಸ್ತ್ರಗಳಲ್ಲಿ ಮಾತ್ರವೇ ಬರುವಂಥದ್ದು. ಚುತ್ಯ ಸಂಸ್ಕಾರ ವ್ಯಾಕರಣಕ್ಕೆ ವಿರುದ್ಧವಾಗಿರುವಂಥದ್ದು ಅಂತ. ನಿಹತಾರ್ಥ ಅಂದರೆ ಅಪ್ರಸಿದ್ಧ ಅರ್ಥದಲ್ಲಿ ಉಪಯೋಗಿಸಲ್ಪಟ್ಟಿರುವುದು. ಪತತ್ಪ್ರಕರ್ಷ ಅಂದರೆ ಮೊದಲು ಉತ್ಕರ್ಷವಾಗಿದ್ದು ಆನಂತರ ಕೀಳಾಗುವುದು. ಆಯ್ಕೆ 3 ಸರಿಯಾಗಿರುವಂಥ ಉತ್ತರ. 126ನೇ ಪ್ರಶ್ನೆ. ಬುಧ ಮತ್ತು ತುಕ್ರಿ ಇವು ಈ ಕಥೆಯ ಪಾತ್ರಗಳು. ದನಿಯರ ಸತ್ಯನಾರಾಯಣ ಈ ಒಂದು ಕಥೆಯಲ್ಲಿ ಬರುವಂತಹ ಪಾತ್ರಗಳು. ಇದು ಕೊನೆಯಾಗಿರೋ ಕೀಯಲ್ಲಿ ಯಾವ ಪಾತ್ರ ಬರುತ್ತೆ ಹೇಳಿ, ಕಮೆಂಟಲ್ಲಿ ಹೇಳ್ತೀರಾ? ಸರಿ. ನೆಕ್ಸ್ಟ್ 127ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಎ ಪಟ್ಟಿಯನ್ನು ಬಿ ಪಟ್ಟಿಗೆ ಹೊಂದಿಸಬೇಕು. ಪೂತಿನ ಅವ್ರಿಗೆ ಹರಿದತ್ತ ಹರಿಯ ಚಿತ್ತ ಈ ಧೀರ ನಡೆವನತ್ತ. ಗೋಪಾಲಕೃಷ್ಣ ಅಡಿಗರ್ಗೆ ಪ್ರತಿ ಮುಖದ ಹಿಂದೆ ಒಂದೊಂದು ಅಪ್ರತಿಮ ಲೋಕ. ಚನ್ನವೀರ ಕಣವಿ ಇವರು ತೃಣಮಪಿ ನಾ ಛಲತಿ ನಿನ್ನ ವಿನ. ಬುಂಡಾಕುಡು ಚಿನ್ನಸ್ವಾಮಿ ಇವರು ನನ್ನ ಎಲುಬಿನ ಹಂದರದೊಳಗೊಂದು ಮಂದಿರವಿದೆ. ಇದೆಲ್ಲ ಅವ್ರು ಬರೆದಿರುವಂಥ ಕವಿತೆಗಳ ಸಾಲುಗಳು. 128ನೇ ಪ್ರಶ್ನೆ. ಇವು ಪರಿವೇಷ್ಟಿತ ಧ್ವನಿಗಳು ಅಂತ ಇದೆ. ಪರಿವೇಷ್ಟಿತ ಅಂದರೆ ಮೂರ್ಧನ್ಯ ಧ್ವನಿಗಳು ಯಾವುದು ಇದರಲ್ಲಿ? ಮೂರ್ಧನ್ಯ ಅಂದರೆ ನಾಲಗೆ ಹಿಂದಕ್ಕೆ ಮಾಡಿ ಸುರುಳಿ ಸುತ್ತಕೊಂಡು ಉಚ್ಚಾರಣೆ ಮಾಡುವಂತಹ ಧ್ವನಿಗಳು ಮೂರ್ಧನ್ಯ. ಉಚ್ಚಾರಣೆ ಮಾಡಿದಾಗ ನಮಗೆ ಠ ಢ ಣ ಳ ಆಪ್ಷನ್ 1 ಅದು ಪರಿವೇಷ್ಟಿತ ಅಥವಾ ಮೂರ್ಧನ್ಯ ಅಂತ ಅನಿಸುತ್ತೆ ಅಲ್ವಾ. ನೆಕ್ಸ್ಟ್ ಆಪ್ಷನ್ ನೋಡಿ. ತ ಥ ನ ಲ ರ ಇದು ದಂತ್ಯ. ಪ ಬ ಮ ನೋಡಿ ಇದು ತುಟಿಗಳ ಸಹಾಯದಿಂದ ಉಚ್ಚಾರಣೆ ಮಾಡುವಂಥದ್ದು ಓಷ್ಟ್ಯ. ಇನ್ನು ಚ ಜ ಇದು ತಾಲವ್ಯ. 129ನೇ ಪ್ರಶ್ನೆ. ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಆರ್ ನರಸಿಂಹಾಚಾರ್. ನೆಕ್ಸ್ಟ್ 130ನೇ ಪ್ರಶ್ನೆ. ಇವು ತುಳು ಪದಗಳು. ಈರ್ ಮತ್ತು ನಿಕುಳ ಅಂತ ಇದೆಯಲ್ವಾ, ಇದು ಬಹುವಚನದಲ್ಲಿ ನೀವು ಅಂತ ಆಗುತ್ತೆ. ಈರ್ ಮತ್ತು ನಿಕುಳ, ಬಿ ಮತ್ತು ಡಿ. 131ನೇ ಪ್ರಶ್ನೆ. ಶೃಂಗಾರದ ಅನುಕರಣವೇ ಹಾಸ್ಯ ಎಂದು ಹೇಳಿದ ಮೀಮಾಂಸಕ ಭರತಮುನಿ.
132ನೇ ಪ್ರಶ್ನೆ, ಷಟ್ಪದಿ ಕಾವ್ಯಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಇದೆ. ಸಾಳ್ವ ಭಾರತ, ಇದು ಸಾಳ್ವ ಕವಿ ಬರೆದಿರುವಂಥದ್ದು. ಚನ್ನಬಸವ ಪುರಾಣ, ವಿರೂಪಾಕ್ಷ ಪಂಡಿತ ಬರೆದಿರುವಂಥದ್ದು. ಹರಿಕಥಾಮೃತ ಸಾರ, ಜಗನ್ನಾಥದಾಸರು ಬರೆದಿರುವಂಥದ್ದು. ಅಮಲ ಬಸವರಾಜ ಚಾರಿತ್ರ, ಇದನ್ನು ಸಿಂಗಿರಾಜ ಬರೆದಿರೋದು. ಬಸವ ಪುರಾಣ, ಭೀಮಕವಿ ಬರೆದಿರೋದು. ಸರಿಯಾಗಿರುವಂಥ ಉತ್ತರ ಬಸವ ಪುರಾಣ, ಅಮಲ ಬಸವರಾಜ ಚಾರಿತ್ರ, ಸಾಳ್ವ ಭಾರತ, ಚನ್ನಬಸವ ಪುರಾಣ, ಹರಿಕಥಾಮೃತ ಸಾರ. ಆಪ್ಷನ್ 1. ನೆಕ್ಸ್ಟ್ 133ನೇ ಪ್ರಶ್ನೆ, ಇವು ಶಂಭಾ ಜೋಶಿಯವರ ಕೃತಿಗಳು ಅಂತ ಇದೆ. ಇದರಲ್ಲಿ ಹಾಲು ಮತ್ತು ದರ್ಶನ ಮತ್ತು ರೂಢಿ ಹಾಗೂ ಭಾವಿಪ ಕಲ್ಪನೆಗಳು ಅಂತ ಇದೆಯಲ್ವಾ, ಇದು ಶಂಭಾ ಜೋಶಿಯವರ ಕೃತಿಗಳು. ಹಾಗಲವಾಡಿ ಪಾಳೆಗಾರರು, ಇದು ಸುಜಾತ ಎಚ್.ಎಸ್. ಅವರು ಬರೆದಿರುವಂತಹ ಕೃತಿ. ಆರ್ಯಶಾಸ್ತ್ರ ಪ್ರದೀಪ ಅಂತ ಇದೆಯಲ್ವಾ, ಇದನ್ನು ಬಿ ವೆಂಕಟಾಚಾರ್ಯ ಅವರು ಬರೆದಿರುವಂಥದ್ದು. ನೆಕ್ಸ್ಟ್ 134ನೇ ಪ್ರಶ್ನೆ, ಹೇಳಿಕೆ ಮತ್ತು ವಿವರಣೆ. ಸಂಸ್ಕೃತಿ ಪರಿಕಲ್ಪನೆ ಮೂಲತಃ ಒಂದು ರಾಜಕೀಯ, ಆರ್ಥಿಕ, ಸಾಮಾಜಿಕವಾದ ಲೋಕದೃಷ್ಟಿಯನ್ನು ಸೂಚಿಸುವಂತಹ ಸೈದ್ಧಾಂತಿಕ ಪರಿಕಲ್ಪನೆ ಅಥವಾ ಪರಿಭಾಷೆ. ಸರಿಯಾಗಿದೆ. ವಿವರಣೆ: ಸಂಸ್ಕೃತಿಗೆ ಅನೇಕ ಮುಖಗಳಿವೆ. ಇದರ ಉದ್ದೇಶ ಮುಖ್ಯವಾಗಿ ಲೋಕವನ್ನು ಅರಿಯುವ ದಾರಿಗಳನ್ನು ಹುಡುಕುವುದು. ಇಂಥ ಹುಡುಕಾಟವನ್ನು ತಾತ್ವಿಕವಾಗಿ ಮಂಡಿಸುವುದು. ವಿವರಣೆಯೂ ಸರಿಯಾಗಿದೆ. ನೋಡಿ, ಸಂಸ್ಕೃತಿ ಅನ್ನೋದು ಒಂದು ಜನಾಂಗದ ಆಚಾರ ವಿಚಾರ, ನಡತೆ, ಸಂಪ್ರದಾಯ, ಇದೆಲ್ಲವನ್ನು ಒಟ್ಟಾರೆಯಾಗಿ ಸಂಸ್ಕೃತಿ ಅಂತ ಅಂತೀವಲ್ವ. ಅನೇಕ ವೈವಿಧ್ಯತೆಗಳನ್ನು ಒಳಗೊಂಡಿರೋದೇ ಸಂಸ್ಕೃತಿ. ಒಂದು ಜನಾಂಗದಿಂದ ಮತ್ತೊಂದು ಜನಾಂಗಕ್ಕೆ ಈ ಸಂಸ್ಕೃತಿ ಅನ್ನೋದು ತುಂಬ ಡಿಫ್ರೆಂಟಾಗಿ ಕಾಣಿಸ್ಕೊಳ್ಳುತ್ತಲ್ವ. ಮನುಷ್ಯನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವನ ಸಂಸ್ಕೃತಿಯನ್ನು ಗೌರವಿಸೋದಕ್ಕೆ, ಲೋಕವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಸ್ಕೃತಿ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಹೇಳಿಕೆನೂ ಸರಿ, ವಿವರಣೆನೂ ಸರಿ. ನೆಕ್ಸ್ಟ್ 135ನೇ ಪ್ರಶ್ನೆ, ಹೇಳಿಕೆ. ಎಲ್ಲ ಜ್ಞಾನ ಕ್ಷೇತ್ರಗಳಲ್ಲಿ ಸೃಷ್ಟಿಯಾಗುವ ಡಿಸ್ಕೋರ್ಸ್ಗಳು ಆಯಾ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನದಲ್ಲಿರುವವರ ಅಧಿಕಾರವನ್ನು ಮತ್ತು ಸ್ಥಾನಮಾನಗಳನ್ನು ರಕ್ಷಿಸುವುದಕ್ಕಾಗಿ ಜನ್ಮ ತಾಳಿರುತ್ತವೆ. ವಿವರಣೆ: ಜ್ಞಾನವು ಅಧಿಕಾರವನ್ನು ಸೃಷ್ಟಿಸುತ್ತದೆ. ಸೃಷ್ಟಿಯಾದ ಜ್ಞಾನವು ಅಧಿಕಾರ ಕೇಂದ್ರಗಳನ್ನು ಪೋಷಿಸುತ್ತದೆ. ಎರಡೂ ಕರೆಕ್ಟಾಗಿದೆ. ಹೇಳಿಕೆನೂ ಸರಿ, ವಿವರಣೆನೂ ಸರಿ. ನೆಕ್ಸ್ಟ್ 136ನೇ ಪ್ರಶ್ನೆ, ಹೇಳಿಕೆ. ವಸಾಹತುಶಾಹಿ ಜ್ಞಾನ ಮತ್ತು ಅಧಿಕಾರದ ಜೊತೆ ಭಾರತೀಯ ಭಾಷಾಂತರಗಳು ತಳುಕು ಹಾಕಿಕೊಂಡಿದ್ದವು. ಆಗಿನ ವಸಾಹತುಶಾಹಿತ್ವ ಮತ್ತು ಭಾರತೀಯ ಭಾಷಾಂತರ ಬ್ರಿಟಿಷರ ಕೈಯಲ್ಲಿತ್ತು. ಹೇಳಿಕೆ ಸರಿಯಾಗಿದೆ. ಯಾಕಂದರೆ ಮೊದಲಿಗೆ ಈ ಅನುವಾದ ಕಾರ್ಯಗಳು, ಭಾಷಾಂತರ ಕಾರ್ಯಗಳು ಕ್ರೈಸ್ತ ಮಿಷನರಿಗಳೆಲ್ವ ಮಾಡಿತ್ತು. ಹಾಗಾಗಿ ಹೇಳಿಕೆ ಸರಿಯಾಗಿದೆ. ವಿವರಣೆ ನೋಡಿ, ವಸಾಹತುಶಾಹಿ ಕಾಲಘಟ್ಟದ ಭಾಷಾಂತರ ಯೋಜನೆಗಳು ಭಾರತದ ಸ್ಥಳೀಯ ಸಮುದಾಯಗಳ ಜ್ಞಾನ ಸೃಷ್ಟಿಗೆ ಪೂರಕವಾಗಿದ್ದವು. ವಿವರಣೆ ತಪ್ಪಾಗಿದೆ. ಯಾಕಂದರೆ ಇದರಿಂದ ಅವರಿಗೇನು ಯೂಸ್ ಇಲ್ಲ ಅಲ್ವಾ. ಅವರ ಒಂದು ಮತವನ್ನು ನಮ್ಮಲ್ಲಿ ಪ್ರಚಾರ ಮಾಡೋದಕ್ಕೋಸ್ಕರ ಬಂದಿದ್ದರು. ಅದಕ್ಕೋಸ್ಕರ ಭಾಷಾಂತರ ಕಾರ್ಯಗಳನ್ನ ಮಾಡಿದ್ರು. ಅವ್ರ ಕೃತಿಯನ್ನು ನಮಗೆ ಪರಿಚಯ ಮಾಡಿಸೋದಕ್ಕೆ ನಮ್ಮಲ್ಲಿರುವಂತಹ ಕೃತಿಗಳನ್ನು ಕೂಡ ಅವ್ರು ಭಾಷಾಂತರ ಮಾಡಿದ್ರು. ಅವ್ರಿಗೆ ಯಾವುದು ಯೂಸ್ ಆಗುತ್ತೋ ಅಂಥದ್ದು. ಅದನ್ನು ಬಿಟ್ಟು ಇಲ್ಲಿರುವಂಥ ಭಾಷೆಗಳನ್ನು ಬೆಳೆಸೋದಕ್ಕೆ ಅವರೇನು ಶ್ರಮ ಪಟ್ಟಿಲ್ಲ. ಹಾಗಾಗಿ ವಿವರಣೆ ತಪ್ಪಾಗಿದೆ. ನೆಕ್ಸ್ಟ್ 137ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ನೀಲಗಾರ ಸಂಪ್ರದಾಯ ಅಂತ ಇದೆಯಲ್ವಾ, ಇದಕ್ಕೆ ತಂಬೂರಿ, ಡೊಂಬಿ ದಾಸರ ಸಂಪ್ರದಾಯ ಬಂದರೆ ಅದು ಏಕತಾರಿ, ಬೀರಪ್ಪನ ಸಂಪ್ರದಾಯ ಡೊಳ್ಳು ಕುಣಿತ, ಡೊಳ್ಳು ಆ ಒಂದು ವಾದ್ಯವನ್ನು ಬಳಕೆ ಮಾಡ್ತಾಯಿದ್ರು. ಇನ್ನು ಆಸಾದಿ ಸಂಪ್ರದಾಯ, ಇದಕ್ಕೆ ಹಲಗೆ ಅಥವಾ ತಮಟೆ ಅಂತ ಅಂತಾರೆ. ನೆಕ್ಸ್ಟ್ 138ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಇಲ್ಲಿ ಅಲಂಕಾರಗಳ ಸಂಖ್ಯೆಯನ್ನು ಗುರುತಿಸಬೇಕು. ಶ್ರೀ ವಿಜಯ ಇವರು ಕವಿರಾಜ ಮಾರ್ಗನ ಕೃತಿಯಲ್ಲಿ ಒಟ್ಟು 36 ಅರ್ಥಾಲಂಕಾರಗಳನ್ನು ಹೇಳಿದ್ದಾರೆ. ಉದಯಾದಿತ್ಯ ಅಲಂಕಾರನ ಕೃತಿಯಲ್ಲಿ ಒಟ್ಟು 35 ಅರ್ಥಾಲಂಕಾರಗಳ ಬಗ್ಗೆ ಹೇಳಿದ್ದಾರೆ. ನಾಗವರ್ಮ ಕಾವ್ಯಾವಲೋಕನನ ಕೃತಿಯಲ್ಲಿ ಒಟ್ಟು 60 ಅರ್ಥಾಲಂಕಾರಗಳ ಬಗ್ಗೆ ಹೇಳಿದ್ದಾರೆ. ತಿರುಮಲಾರ್ಯ ಅಪ್ರತಿಮ ವೀರಚರಿತೆ ಆ ಒಂದು ಕೃತಿಯಲ್ಲಿ 120 ಅಲಂಕಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. 139ನೇ ಪ್ರಶ್ನೆ, ದೇ ಜವರೇಗೌಡರ ಅನುವಾದಿತ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅನ್ನಾ ಕರೇನಿನ ಯುದ್ಧ ಮತ್ತು ಶಾಂತಿ, ಟಾಲ್ಸ್ಟಾಯರವರ 2 ನಾಟಕಗಳು, ಪುನರುತ್ಥಾನ, ಹಮ್ಮು ಬಿಮ್ಮು. ಇದನ್ನು ಉಲ್ಟಾ ಮಾಡಿದ್ರೆ ಅದೇ ಆನ್ಸರು. ಹಮ್ಮು ಬಿಮ್ಮು ಇದು 1961ರಲ್ಲಿ ಪ್ರಕಟ ಆಗಿದೆ. ನೆಕ್ಸ್ಟ್ ಪುನರುತ್ಥಾನ 1965ರಲ್ಲಿ. ಟಾಲ್ಸ್ಟಾಯ್ ಅವರ 2 ನಾಟಕಗಳು 1966ರಲ್ಲಿ. ಯುದ್ಧ ಮತ್ತು ಶಾಂತಿ, ವಾರ್ ಆ್ಯಂಡ್ ಪೀಸ್ 1989ರಲ್ಲಿ. ಅನ್ನಾ ಕರೇನಿನ ಇದು 1991ರಲ್ಲಿ. ಆಪ್ಷನ್ 2 ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 140ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಪುರುಷೋತ್ತಮ ಬಿಳಿಮಲೆ ಇವರು ಕಂಬಳ ಅನ್ನೋ ಕೃತಿ ಬರೆದಿದ್ದಾರೆ. ಎ.ವಿ. ನಾವಡ ವೈದ್ಯರ ಹಾಡುಗಳು. ತೀನಂ ಶಂಕರನಾರಾಯಣ ಇವರು ಕೊಂಡ ಹಾಯುವ ಸಂಪ್ರದಾಯಗಳು. ಕೆ.ಆರ್. ದುರ್ಗಾದಾಸ್ ಅವರು ಬಳ್ಳಾರಿ ಜಿಲ್ಲೆಯ ಬಯಲಾಟಗಳು.
ನೆಕ್ಸ್ಟ್ 141ನೇ ಪ್ರಶ್ನೆ. ಇದಕ್ಕೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಇನ್ನು ಮುಂದೆ 10 ಪ್ರಶ್ನೆಗಳು ಪ್ಯಾಸೇಜ್ ಇದೆ, ಅದನ್ನು ಓದಿ ಉತ್ತರವನ್ನು ಬರೀಬೇಕು. ಇಲ್ಲಿ ಕೊಟ್ಟಿರೋದು ಪಂಚತಂತ್ರ ಕಥೆಯ ಭೇದ ಪ್ರಕರಣದ ಒಂದು ಪ್ಯಾಸೇಜು. ನಾನು ಇದು ಆಲ್ರೆಡಿ ಓದಿದ್ದೀನಿ, ಜಸ್ಟ್ ಉತ್ತರ ಹೇಳ್ಕೊಂಡು ಹೋಗ್ತೀನಿ, ಯಾವ ಸಂದರ್ಭದಲ್ಲಿ ಅಂತ ಹೇಳ್ತೀನಿ. ಪ್ರಶ್ನೆ ನೋಡಿ, ಪಿಂಗಳಕನ ಮಾತಿಗೆ ಅಚ್ಚರಿಗೊಂಡವರು ಯಾರು ಅಂತ ಕೇಳಿದ್ದಾರೆ. ಫಸ್ಟ್ಗೆ ಈ ಸ್ಟೋರಿಲಿ ಪಿಂಗಳಕ ಯಾರು ಅಂದರೆ ಸಿಂಹ, ಕಾಡಿನ ರಾಜ, ಪಿಂಗಳಕ ರಾಜ. ಇವನಿಗೆ ದಮನಕ, ಕರಟಕ ಅಂತ ಇಬ್ಬರು ಮಂತ್ರಿಗಳಿರ್ತಾರೆ. ಅದರಲ್ಲಿ ದಮನಕ ಮುಖ್ಯವಾಗಿರೋಂಥ ಪಾತ್ರ, ಮೇನ್ ಮಂತ್ರಿ ಅಂತಾರಲ್ಲ ಆ ಥರ. ದಮನಕ ನರಿಯದು, ಸಂಜೀವಕ ಎತ್ತು. ಈ ಸಂಜೀವಕ ಎತ್ತು ನೀರು ಕುಡಿಯೋದಕ್ಕೆ ಕಾಡಲ್ಲಿ ನಿಂತ್ಕೊಂಡು ಒಂದು ಕೂಗು ಹಾಕುತ್ತಲ್ಲ, ಆ ಕೂಗನ್ನು ಕೇಳಿಸ್ಕೊಂಡು ಪಿಂಗಳಕ್ಕನಿಗೆ ಒಂದು ರೀತಿ ಭಯ ಆಗ್ಬಿಡುತ್ತೆ. ಓ, ನಮ್ಮ ಕಾಡಿಗೆ ಯಾರೋ ಹೊಸ ಒಂದು ವ್ಯಕ್ತಿ ಬಂದಿದ್ದಾರೆ, ಈ ಧ್ವನಿನೇ ಇಷ್ಟೊಂದು ಭಯ ಪಡೋಂಥ ರೀತಿಯಲ್ಲಿ ಇದೆ ಅಂದರೆ ಇನ್ನು ಆ ಧ್ವನಿಯನ್ನು ಹೊಂದಿರೋ ಆ ಶರೀರ ಯಾವ ಥರ ಇರ್ಬೋದು, ನನ್ನನ್ನು ನಾಶ ಮಾಡಿಬಿಡುತ್ತಾ, ನನ್ನ ಸಿಂಹಾಸನಕ್ಕೆ ಕುತ್ತು ಬಂದ್ಬಿಡುತ್ತಾ ಅಂತ ಪಿಂಗಳಕ ಹೆದರ್ಕೊಂಡು ತನ್ನ ಮಂತ್ರಿಯಾಗಿರುವಂಥ ದಮನಕನನ್ನು ಕಳಿಸುತ್ತೆ. ಹೋಗಿ ನೋಡ್ಕೊಂಬ, ಆ ಧ್ವನಿ ಹೊರಡಿಸಿರೋರು ಯಾರು ಅಂತ. ಈ ದಮನಕ ನರಿಗೆ ಹೇಗಾದರೂ ಮಾಡಿ ರಾಜನನ್ನು ಒಲಿಸ್ಕೊಬೇಕು ಅಂತ ಇರುತ್ತಲ್ವಾ. ಹಾಗಾಗಿ ಇದು ಎತ್ತು ಅಂತ ಗೊತ್ತಿದ್ರು ಕೂಡ ಸಂಜೀವಕ ಅನ್ನೋದು ಒಂದು ಎತ್ತು, ನಿನ್ನ ಮುಂದೆ ಏನೂ ಅಲ್ಲ ಅಂತ ಹೇಳ್ಬೋದಾಗಿತ್ತು. ಆದರೆ ಹೋಗ್ಬಿಟ್ಟು ಏನಂತ ಹೇಳುತ್ತೆ, ನಿನಗಿಂತ ಪ್ರಭಾವಶಾಲಿ, ಶಕ್ತಿಶಾಲಿ ಆಗಿರುವಂಥ ಒಂದು ಪ್ರಾಣಿ ಬಂದ್ಬಿಟ್ಟಿದೆ ಅಂತ ಪಾಪ ಪಿಂಗಳಕನಿಗೆ ಎದುರಿಸ್ಬಿಡುತ್ತೆ. ನರಿ ಕುತಂತ್ರದಿಂದ ರಾಜನ ಹತ್ರನೂ ಒಳ್ಳೆಯವನಾಗಿ, ಸಂಜೀವಕನ ಹತ್ರನೂ ಒಳ್ಳೆಯವನಾಗಿ, ಹೇಗೋ ಅವರಿಬ್ಬರಿಗೂ ಒಂದು ಸ್ನೇಹ ಉಂಟಾಗುತ್ತೆ. ಇದು ದಮನಕನಿಗೆ ಇಷ್ಟ ಆಗೋದಿಲ್ಲ. ತುಂಬ ಸಲ ಅವರಿಬ್ಬರು ಮಧ್ಯೆ ತಂದು ಹಾಕೋದಕ್ಕೆ ದಮನಕ ಟ್ರೈ ಮಾಡ್ತಾ ಇರುತ್ತೆ, ಆದರೆ ಒಂದ್ಸತಿ ಸಕ್ಸಸ್ ಆಗುತ್ತೆ. ಈ ಕತೆಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದಾವೆ. ನಾನು ಸಂಪೂರ್ಣ ಎಲ್ಲ ಕತೆಗಳನ್ನೂ ಹಾಕಿದ್ದೀನಿ ಪಂಚತಂತ್ರದ್ದು. ಒಂದ್ಸತಿ ಕೇಳಿ, ಎಕ್ಸಾಮ್ಗೆ ಯೂಸ್ ಆಗುತ್ತೆ, ಆ ಪರ್ಪಸ್ಗೋಸ್ಕರನೇ ಹಾಕಿರೋವಂಥದ್ದು. ಸಂಪೂರ್ಣವಾಗಿ ಕತೆ ಹೇಳೋದಕ್ಕಾಗೋದಿಲ್ಲ, ಸುಮ್ಮನೆ ತೇರಿಸಿ ಕತೆ ಹೇಳ್ತಾ ಇದ್ದೀನಿ. ಇವರಿಬ್ಬರು ದೂರ ಆಗ್ತಾರಲ್ವ, ಸಂಜೀವಕ ಮತ್ತು ಪಿಂಗಳಕ, ಮತ್ತೆ ಒಂದಾಗುವಂಥ ಆಪರ್ಚುನಿಟಿ ಬರುತ್ತೆ. ಅಂಥ ಸಂದರ್ಭದಲ್ಲೂ ಈ ದಮನಕ ಅವರಿಬ್ಬರನ್ನ ಮುಖಾಮುಖಿ ಭೇಟಿ ಆಗೋದಕ್ಕೆ ಬಿಡೋದಿಲ್ಲ. ಸಂಜೀವಕನ ಹತ್ರ ಹೋಗಿ ಪಿಂಗಳಕನ ಮೇಲೆ ಹೇಳೋದು, ಪಿಂಗಳಕನ ಹತ್ರ ಬಂದು ಸಂಜೀವಕನ ಮೇಲೆ ಹೇಳೋವಂಥದ್ದು. ಅಂಥ ಸಂದರ್ಭದಲ್ಲಿ ಈ ಒಂದು ಪ್ಯಾಸೇಜ್ ಬರುತ್ತೆ. ಪಿಂಗಳಕನ ಮಾತಿಗೆ ಅಚ್ಚರಿಗೊಂಡವರು ದಮನಕ. ದಮನಕ ಪಿಂಗಳಕನ ಹೊಗಳುತ್ತಾ ಇರುತ್ತೆ, ನಿನ್ನ ಶಕ್ತಿ ಸಾಮರ್ಥ್ಯ ಎಂಥದ್ದು, ಯಾಕಶ್ಚಿತ್ ಆ ತೃಣ ಮಾತ್ರದಾಗಿರುವಂತಹ ಸಂಜೀವಕನನ್ನು ನಿನ್ನ ಹತ್ರ ನಾಶ ಮಾಡೋದಕ್ಕಾಗೋದಿಲ್ವಾ, ನಿನ್ನ ಹತ್ರ ಆ ಶಕ್ತಿ ಸಾಮರ್ಥ್ಯ ಎಲ್ಲ ಇದೆ, ಹೋಗು ಯುದ್ಧ ಮಾಡುವಂಥ ಪ್ರಚೋದನೆ ಕೊಡ್ತಾ ಇರುತ್ತೆ ದಮನಕ. ಆದರೆ ಪಿಂಗಳಕ, ಸಂಜೀವಕ ಫ್ರೆಂಡ್ ಅಲ್ವಾ, ಪ್ರಾಣ ಸ್ನೇಹಿತ ಆಗಿದ್ದಲ್ವಾ, ಅಯ್ಯೋ ನೀನು ಸುಮ್ಮನೆ ಇರು, ನೀನು ಏನು ಮಾತಾಡಬೇಡ, ಅವ್ನು ನನಗೇನು ತೊಂದರೆ ಕೊಡ್ತಾ ಇಲ್ಲ, ನಾನೇ ಯಾಕೆ ಯುದ್ಧ ಮಾಡಲಿ ಅಂತ ಅಂದ್ಬಿಟ್ಟು ಪಾಪ ಸುಮ್ಮನೆ ಆಗ್ಬಿಡುತ್ತೆ ಪಿಂಗಳಕ. ಇದು ಸುಮ್ಮನೆ ಆಗಿರೋದು ನೋಡಿ ದಮನಕನಿಗೆ ಆಶ್ಚರ್ಯ. ನೆಕ್ಸ್ಟ್ ಅದೇ ಪ್ಯಾಸೇಜಲ್ಲಿ ಮತ್ತೊಂದು ಪ್ರಶ್ನೆ, ಮೌನದಿಂದ ಇದ್ದವರು ಯಾರು ಅಂತ ಇದೆ. ಮೌನದಿಂದ ಇದ್ದವರು ಪಿಂಗಳಕ. ಅಂದರೆ ದಮನಕ ಎಷ್ಟು ಏನೇ ಹೇಳಿದ್ರು ಕೂಡ ಯಾವುದಕ್ಕೂ ಕಿವಿಗೆ ಹಾಕ್ಕೊಳ್ದೆ, ಪಾಪ ನನ್ನ ಸ್ನೇಹಿತ, ಅವ್ನು ನನ್ನ ಜೊತೆ ಹಂಗಿದ್ದ ಹಿಂಗಿದ್ದಂತ ಏನೇನೋ ಯೋಚನೆ ಮಾಡ್ತಿತ್ತು ಪಿಂಗಳಕ. ನೆಕ್ಸ್ಟು ಯಾವುದರಿಂದ ಗುಣದೋಷಗಳುಂಟಾಗುವವು ಅಂದರೆ ಸಂಸರ್ಗದಿಂದ. ನೆಕ್ಸ್ಟ್ 144ನೇ ಪ್ರಶ್ನೆ, ಇದು ನಿನ್ನ ಪೂರ್ವಜನ್ಮದ ದುಷ್ಕೃತ್ಯ ಎಂದವರು ಯಾರು. ದಮನಕ ಪಿಂಗಳಕನಿಗೆ ಸಂಜೀವಕನ ವಿರುದ್ಧ ಹೇಳ್ತಾ ಇತ್ತಲ್ವಾ, ಆವಾಗ ಪಿಂಗಳಕ ಪಾಪ ಬೇಜಾರಾಗುತ್ತೆ, ಇದೆಲ್ಲ ಯಾಕಾಯಿತು, ನಾವಿಬ್ಬರು ಅಷ್ಟು ಚೆನ್ನಾಗಿದ್ವಿ, ಹೆಂಗಾಯಿತು ಅಂತ ಪಾಪ ಬೇಜಾರು ಮಾಡ್ಕೊಂಡಾಗ, ನಿನಗೆ ಇದೆಲ್ಲ ಪೂರ್ವಜನ್ಮದ ದುಷ್ಕೃತ್ಯದಿಂದಲೇ ಉಂಟಾಗಿರುವಂಥದ್ದು, ಯಾವುದೋ ಜನ್ಮದಲ್ಲಿ ಏನೋ ಮಾಡಿಬಿಟ್ಟಿದ್ಯಾ ಅಂತ ಹಿಂದಿನ ಜನ್ಮಕ್ಕೆ ಹೇಳ್ತಾ ಇದೆ ದಮನಕ. 145ನೇ ಪ್ರಶ್ನೆ, ವೃಷಭೇಂದ್ರನ ಬುದ್ಧಿ ಹೇಗಿತ್ತು ಅಂದರೆ ಇಂದ್ರ ನೀಲದಂತಿತ್ತು. ನೆಕ್ಸ್ಟ್ 146ನೇ ಪ್ರಶ್ನೆ ನೋಡಿ, ಇದು ಬೇರೆ ಪ್ಯಾಸೇಜ್ ಕೊಟ್ಟಿದ್ದಾರೆ. ಪ್ಯಾಸೇಜ್ ಓದ್ಕೊಂಡ್ರೆ ಆ ಪ್ರಶ್ನೆ ಉತ್ತರ ಬರಿಬೋದು. ನೇರವಾಗಿ ಉತ್ತರ ಹೇಳಬೇಕು ಅಂತಂದರೆ 146ನೇ ಪ್ರಶ್ನೆದು, ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೀಸ್. ಕೊಲಂಬಿಯಾ ಕೆರೆಬಿಯಾ ಹಿನ್ನಾಡಿನಲ್ಲಿ ಹುಟ್ಟಿದ ಲೇಖಕ ಯಾರು ಅಂದರೆ ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೀಸ್. 147ನೇ ಪ್ರಶ್ನೆ, ತನ್ನನ್ನು ಲ್ಯಾಟಿನ್ ಅಮೆರಿಕಾದವನೆಂದು ಗುರುತಿಸಿಕೊಳ್ಳ ಬಯಸುವ ಲೇಖಕ ಯಾರು ಅಂತ ಕೇಳಿದ್ದಾರೆ. ಇದಕ್ಕೂ ಕೂಡ ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೀಸ್ ಸರಿಯಾಗಿರುವಂಥ ಉತ್ತರ. 148ನೇ ಪ್ರಶ್ನೆ, ರೊಡಾಲ್ಫೋ ಗೋನ್ಸಾಲೇಸ್ ಎಲ್ಲಿಯ ಲೇಖಕ ಅಂತ ಇದೆ. ಚಿಕಾನಿಯೋ, ಆಪ್ಷನ್ 2. 149ನೇ ಪ್ರಶ್ನೆ, ಚಿಕಾನಿಯೋಗಳು ಯಾವ ದ್ವಿಭಾಷಿಗಳ ಹಿನ್ನೆಲೆಯ ನಿರ್ಮಾತೃಗಳು. ಇಂಗ್ಲಿಷ್ ಮತ್ತು ಸ್ಪ್ಯಾನಿಷ್. 150ನೇ ಪ್ರಶ್ನೆ, ತನ್ನ ಬಹು ಸಾಂಸ್ಕೃತಿಕ ಪರಂಪರೆಯ ರೂಪಾಂತರ ಶಕ್ತಿಯ ಕಡೆಗೆ ಕೇಂದ್ರೀಕರಿಸಿ ಬರಹ ಮಾಡಿದವರು ಯಾರು ಅಂದರೆ ವಿಲ್ಸನ್ ಹ್ಯಾರಿಸನ್.